ಈ ಗಿಡಕ್ಕೆ ಒಂದೊಂದು ಗಿಡಕ್ಕೆ ಆಲ್ರೆಡಿ ಫಲವತ್ತಾಗಿದೆ ಇದು ಆದರೂ ತೊಂದರೆ ಇಲ್ಲ. ಒಂದೊಂದು ಗಿಡಕ್ಕೆ ಇವಾಗ ಒಂದು 5 ರಿಂದ 6 ಕಾಯಿ ಬಿಟ್ಕೊಳ್ಳಿ, ಸುಮ್ಮನೆ ಸ್ಯಾಂಪಲ್ ಥರ 5 ರಿಂದ 6 ಕಾಯಿ ಬಿಟ್ಕೊಳ್ಳಿ. 5 ರಿಂದ 6 ಕಾಯಿ ಬಿಟ್ಕೊಂಡು ಕೆಳಗಡೆಗೆ ಗೊಬ್ಬರ ಒಂದೊಂದಕ್ಕೆ 50 ಗ್ರಾಮ್ DAP, 30 ಗ್ರಾಮ್ CN, 20 ಗ್ರಾಮ್ ಬೋರಾನು ಇವನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಸ್ವಲ್ಪ ಗುಣಿ ಥರ ಮಾಡಿಬಿಟ್ಟು ಆ ಕಡೆ ಒಂದರ್ಧ ಈ ಕಡೆ ಒಂದರ್ಧ ಹಾಕಿ ಡ್ರಿಪ್ಪರ್ ನೀರು ಬಿಟ್ಬಿಡಿ. ಸೇಮ್ ನೀವು ಹೇಳಿದಿರಲ್ಲ ದನಿಯನ್ ಗೊಬ್ಬರ ಹಂಗೆ ಹಾಕ್ಬೇಕು. ಕೆಲವರು ಚೆಲ್ತಾರೆ ಹಿಂಗೆ, ಅದು ಪ್ರಯೋಜನ ಇಲ್ಲ, ಅದು ಮಾಡಲ್ಲ. ಚೆಲ್ಲಬಾರದು, ನಾವು ಆ ಥರ ಮಾಡಲ್ಲ. ಅದು ನೀರಲ್ಲಿ ಹೋಮ ಮಾಡ್ದಂಗೆ. ಯಾಕಂದ್ರೆ ಬಿಸ್ಲಿಗೆ ತಾಕ್ತದೆ ಅಂದ್ರೆ ಗೊಬ್ಬರ ಗುಂಡಿ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚಿಬಿಡ್ಬೇಕು. ಹೌದೌದು ಹೌದೌದು, ತುಂಬಾ ಗಾತ ಹಾಕಿ ಮಾಡಬೇಕು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಆಮೇಲೆ ಮಿಕ್ಸ್ ಇನ್ನ ಬೇರೆ ಬೇರೆ ಗಿಡಗಳು ತಗೊಂಡಿದ್ರಿ. ಆಪಲ್ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಪಲ್ ಗಿಡ ತುಂಬಾ ಚೆನ್ನಾಗಿ ಬಂದಿದೆ. ಹೌದು, ಎರಡಕ್ಕೆ ಕಾಯಿ ಬಿಡಲ್ಲ ಅಂತಿದ್ದಾರೆ. ಇಲ್ಲ ಅದು ನೋಡೋಣ ಮೇಡಮ್. ಅದಕ್ಕೆ ಎರಡು ಒಂದೇ ತಳಿ ಇರೋದ್ರಿಂದ ಕಾಯಿ ಬಿಡೋದು ಕಷ್ಟ ಇದೆ. ಅಂಜೂರ ಚೆನ್ನಾಗಿ ಬಂದಿದೆ, ಅಂಜೂರ ಚೆನ್ನಾಗಿ ಬಂದಿದೆ. ಮತ್ತೆ ಒಂದು ಇಲ್ಲಿ ಬಟರ್ ಕುಕ್ಕರ್ ಬಂದಿದೆ. ಹೌದೌದು, ಆಲ್ಮೋಸ್ಟ್ ಎಲ್ಲ ಬಂದಿದ್ದಾವೆ. ಮತ್ತೆ ಸೀತಾಫಲ ಕೊಟ್ಟಿದ್ದೆ, ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ನೋಡಿದೆ ನಾನು. ನೋಡಿ ಹೈಟು ಹೆಚ್ಚು ಕಮ್ಮಿ ಅಲ್ಲೇ 4 ಅಡಿ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾವೆ ಗಿಡಗಳು. ತುಂಬ ಚೆನ್ನಾಗಿದೆ. ಸರ್ 6 ತಿಂಗಳಿಗೆ ಹೇಳ್ತಿಲ್ವಾ ಸರ್? ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ತುಂಬ ದೊಡ್ಡ ದೊಡ್ಡ ರೈತರು ತೋಟದಲ್ಲಿ ಹೆಂಗೆ ಬಂದಿದೆ ಹಂಗೆ ಬಂದಿದೆ ನಿಮ್ಮದು. ಯಾವುದಕ್ಕೇನು ಕಮ್ಮಿ ಇಲ್ಲ. 6 ತಿಂಗಳಿಗೆ ಯಾವ ರೀತಿ ಇರಬೇಕಿತ್ತು ಅದೇ ಥರನೇ ಇದೆ, ವೀಕ್ ಇಲ್ಲ. ತುಂಬ ಚೆನ್ನಾಗಿದೆ. ಇದೇ ರೀತಿ ಬೆಳೀರಿ. ಏನೇ ಡೌಟ್ಸ್ ಇದ್ರೂ ನನಗೆ ಕಾಲ್ ಮಾಡಿ. ನೋಡಿ ಇಷ್ಟು ಇದು ನಮ್ಮ ಮಾಹಿತಿ. ಇದಕ್ಕೆ ಸ್ಪ್ರೇ ಅಂತ ಬಂದಾಗ ನಿಮ್ಮದು ಮೀಲಿ ಬಗ್ಸ್ ಇಲ್ಲಿ ಜಾಸ್ತಿ ಇದೆ, ನಾನು ನೋಡಿದೆ. ನೋಡಿ ಇಲ್ಲಿ ತೆಂಗಲ್ಲಿ ಮೀಲಿ ಬಗ್ಸ್ ಜಾಸ್ತಿ ಇದೆ ಇಲ್ಲಿ, ಸರಿನಾ? ಇದಕ್ಕೆ ನೀವು ತೆಂಗಿಗೂ ಹೊಡೀರಿ, ಇದಕ್ಕೂ ಹೊಡೀರಿ. ಯಾಕೆಂದರೆ ತೆಂಗಲ್ ಅದು ಕಾಮನ್. ನೀವು ತೆಂಗಲ್ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ. ತೆಂಗಲ್ ಅದು ಕಾಮನ್ನು. ಇದಕ್ಕೆ ಏನು ಮಾಡಬೇಕು ಅಂದರೆ ಥಯಾಮೆಥಾಕ್ಸಮ್ ಅಂತ ಒಂದು ಬರುತ್ತೆ. ಸೊ ಮಂತ್ರ ಅಂತೀವಿ. ಥಯಾಮೆಥಾಕ್ಸಮ್ ಜೊತೆಗೆ ನೀವು ಲ್ಯಾನ್ಸರ್ ಗೋಲ್ಡ್ನ ಕಾಯಿ ಇದ್ದಾಗ ಹೊಡಿಬಾರ್ದು, ಸರಿನಾ? ಲ್ಯಾನ್ಸರ್ ಗೋಲ್ಡ್ನ ಕಾಯಿ ಇದ್ದಾಗ ಹೊಡಿಬೇಡಿ. ಕಾಯಿ ದಪ್ಪ ಆಗ್ತಾ ಇರುತ್ತಲ್ಲ ಆ ಟೈಮಲ್ಲಿ, ಇಲ್ಲ ಪೀಚ್ ಕಚ್ಚುತ್ತಲ್ಲ ಆ ಟೈಮಲ್ಲಿ ಹೊಡಿಬಾರ್ದು. ಲ್ಯಾನ್ಸರ್ ಗೋಲ್ಡ್ ಅವಾಗ ಹೊಡಿದ್ರೆ ಕಾಯಿ ಉದುರೋಗ್ಬಿಡ್ತವೆ. ಸೊ ನಿಮ್ಗೆ ಫ್ಲವರ್ ಡ್ರಾಪ್ ಆಗಬಾರ್ದು ಅಂದರೆ ನೀವು ಇದನ್ನು ಆಲ್ಟರ್ನೇಟಾಗಿ ಇಮಿಡಾ ಹಾಕ್ಕೊಳ್ಳಿ, ಬರೀ ಖಾಲಿ ಇಮಿಡಾ ಹಾಕ್ಕೊಳ್ಳಿ, ಸರಿನಾ? ಸೊ ಅಸಿಫೇಟ್ನ ಅವಾಯ್ಡ್ ಮಾಡಿ. ಸೊ ಇದೇ ರೀತಿ ಯಾವುದೇ ಗಿಡಗಳು ಬೇಕಾದರೆ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ. ಇಷ್ಟು ನಮ್ಮ ಸರ್, ನಮ್ಮ ನರ್ಸರಿನ ಸಜೆಸ್ಟ್ ಮಾಡ್ತೀರಾ ಸರ್ ಯಾರಿಗಾದ್ರು? ನಮ್ಮ ಅಕ್ಕಪಕ್ಕದವ್ರಿಗೆಲ್ಲ ಇದು ನೀವು ಕೊಟ್ಟಿದ್ದ ಗಿಡದನ ಬೇರೆಯವ್ರಿಗೆ ಒಂದು 25 ಗಿಡ ಕೊಟ್ಟಿದ್ದೀರಾ? ಚೆನ್ನಾಗಿ ಬರ್ತಿದ್ಯಾ ಅವ್ರದ್ದು? ಬಂದಿದೆ. ಅವ್ರಿಗೆ ಹೇಳ್ಕೊಡ್ತಾರೆ. ಅವ್ರು ನಾವೇನ್ ಮಾಡ್ತೀವಿ ಅದನ್ನ ಅವ್ರಿಗೆ ಹೇಳ್ಕೊಡ್ತೀವಿ. 25 ಗಿಡಕ್ಕೆ ಹೇಳ್ಕೊಡ್ತಿದ್ದೀರಾ? ನಮ್ಮಿಂದ ನಿಮಗೆ ಮಾಹಿತಿ, ನಿಮ್ಮಿಂದ ಅವ್ರಿಗೆ ಹೇಳ್ಕೊಡ್ತೀರಲ್ವಾ, ಅದನ್ನ ನಾವು ಅವ್ರಿಗೆ ಹೇಳ್ಕೊಡ್ತೀವಿ. ಹೌದು, ಅವ್ರು ತುಂಬಾ ಖುಷಿಯಿಂದ ಇಸ್ಕೊಂಡ್ರು ಗಿಡನ. ಅವ್ರು ಹಾಕಿ ಇಲ್ಲ ಮೇಡಮ್, ತುಂಬಾ ಚೆನ್ನಾಗಿ ಬೆಳೆದಿದ್ದೀರಾ. ಹಿಂಗೆ ನಿಮ್ಮ ಒಡನಾಟ ಇರಲಿ, ಬರ್ತಾ ಇರ್ತೀವಿ. ನೆಕ್ಸ್ಟ್ ಇನ್ನ ಕಾಯಿ ಕೂಡ ಚೆನ್ನಾಗಿ ಬರುತ್ತೆ. ಹೇಳೋದು ನಿಮ್ಮ ವಿಡಿಯೋ ನೋಡೇ ನಾವು ಈ ತರ ಬೆಳಿಬೇಕು ಅನ್ನಿಸ್ತು. ಫಸ್ಟ್ ಟೈಮ್ ಅನ್ಸಿದ್ದು. ಸರ್ ನಿಮ್ಮ ಬ್ಯಾಕ್ ಗ್ರೌಂಡ್ ಹೇಳಿ ಸರ್. ನೀವು ಮುಂಚೆ ಏನ್ ಮಾಡ್ತಿದ್ರಿ ಸರ್? ಮುಂಚೆ PW ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದು. ನೋಡಿ ಬಿಟ್ಟು ಈಗ ರಿಟೈರ್ಡ್ ಆಯ್ತು. ಕಾಂಟ್ರಾಕ್ಟ್ ಈಗ ತುಂಬಾ ಪ್ರಾಪರ್ಟೀಸ್ ಇದ್ರೂ ಕೂಡ ಮೈಸೂರು ಟೌನ್ ಅಲ್ಲೆಲ್ಲ ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟೀಸ್ ಇದ್ರೂ ಕೂಡ ಕೃಷಿಗೆ ಬಂದು ಕೃಷಿ ಕಾಡ್ತಿದ್ದೀರಾ. ನನಗೆ ಒಂದು ವಿಚಾರ ಬಹಳ ಖುಷಿ ಆಯ್ತು. ಮತ್ತೆ ಮಕ್ಕಳೆಲ್ಲಾನು ಫಾರಿನ್ ಸೆಟಲ್ಡ್. ಯಾರು ಈಗ ಸದ್ಯಕ್ಕೆ ಯಾರು ಜೊತೆಲಿಲ್ಲ, 3 ಜನನು ಫಾರಿನ್ ಅಲ್ಲಿ ಇದ್ದಾರೆ. ಈಗ ಸದ್ಯಕ್ಕೆ ನೀವು ಇಬ್ರೆ ನಾವು ಅಲ್ಲಿ ಇಲ್ಲಿ ಮೇಂಟೈನ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಬೆಳಿಬೇಕು ಅನ್ನೋದೊಂದು ಮನ್ಸು. ನೋಡಿ ಸರ್, ಖುಷಿನ ನಾವು ಹುಡ್ಕೋಬೇಕು, ಅದು ನೀವು ಹುಡ್ಕೊಂಡಿದ್ದೀರಾ. ಯಾಕೆಂದ್ರೆ ಮಕ್ಕಳು ಈಗ 3 ಜನ ಮಕ್ಕಳು ದೂರ ಇದಾರೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಳ್ಳೋ ಬದಲು ಇಲ್ಲಿ ಇರೋದ್ರಲ್ಲಿ ಕೃಷಿಲಿ ಒಳ್ಳೆ ಖುಷಿ ಕಾಣ್ತಿದ್ದೀರಾ. ತಲೆ ಕೆಡ್ಸ್ಕೊಳ್ಳಿಲ್ಲ. ನಮಗೆ ಒಂದು ಇದಾಗಿ ನಿಂತ್ಕೋಬೇಕು, ನಾವು ಇದನ್ನ ಚೆನ್ನಾಗಿ ಕಾಪಾಡ್ಕೋಬೇಕು. ಒಬ್ರು ವಿಡಿಯೋದಲ್ಲಿ ನೋಡಿದ್ವಿ, ವಿಡಿಯೋದಲ್ಲಿ ನಾವು ಫಸ್ಟ್ ಸ್ಟಾರ್ಟಿಂಗ್ ನೋಡಿದ್ವಿ. ಓ ಇದನ್ನ ಅವ್ರನ್ನೇ ಕೇಳ್ಬೇಕು ಅಂತ ನಿಮ್ ನಂಬರ್ ತಗೊಂಡ್ವಿ. ವಿಡಿಯೋದಲ್ಲಿ ನಂಬರ್ ತಗೊಂಡು ಆ ಗಿಡಕ್ಕೆ ಎಷ್ಟು ಏನು ಅಂತ ರೇಟ್ಗಳು ನೀವು ಮನೆಗೆ ನಮ್ಗೆ ನೀವು ತಂದು ಕೊಟ್ರಿ, ನೀವು ಡೆಲಿವರಿ ಕೊಟ್ರಿ. ಅವಾಗ ನಮ್ಗೆ ತುಂಬಾ ಖುಷಿ ಆಯ್ತು. ಹೆಂಗಾದ್ರೂ ಮಾಡಿ CB ಗಿಡನ ಚೆನ್ನಾಗಿ ಬೆಳಿಬೇಕು ಅನ್ನೋದೊಂದು ಆಸಕ್ತಿ ಬಂತು. ಮಾಡಿದ್ವಿ, ಚೆನ್ನಾಗಿ ಗಿಡ ಬಂತು. ನಿಮ್ಗೆ ಕರ್ದ್ವಿ, ನೀವು ಸ್ವಲ್ಪ ಟೈಮ್ ತಗೊಂಡ್ರಿ. ಆಮೇಲೆ ಇವಾಗ ಬಂದ್ ನೋಡಿದೀರಾ, ನಮ್ ಗಿಡ ನೋಡಿ ನಿಮ್ಗೆ ಏನ್ ಅನಿಸ್ತು? ಬಹಳ ಖುಷಿ ಆಯ್ತು ಮೇಡಮ್. ನಾನಂತೂ ಹೇಳ್ತಿದ್ದೀನಲ್ಲ, ತುಂಬಾ ಖುಷಿ ಆಯ್ತು. ಈ ಏಜ್ ನಲ್ಲಿ ಇಷ್ಟು ಹುರುಪು ಎಲ್ಲಾರ್ಗು ಬರಲ್ಲ. ಆಮೇಲೆ ಈ ಇದ್ರಲ್ಲೂ ನಮ್ಮ ಹಸ್ಬೆಂಡ್ ಅಷ್ಟು ಕೆಲಸ ಮಾಡಿ ಹೊರಗಡೆ ಎಲ್ಲ ಓಡಾಡಿ. ಸರ್ ನಿಮ್ಮ ಏಜ್ ಹೇಳಿ ಸರ್? 67 ಇರ್ಬೋದು. 67 ವರ್ಷದಲ್ಲಿ ಈ ಥರನೂ ಒಂದು ಮಾಡ್ಬೋದು ಸರ್? ಇಲ್ಲ, ನಾನು ಖಂಡಿತವಾಗ್ಲೂ ಈ ಕಾಯಿ ಬಂದ ನಂತರ ಒಂದು ಆರ್ಟಿಕಲ್ ಮಾಡಿಸ್ತೀನಿ ವಿಜಯ ಕರ್ನಾಟಕದಲ್ಲಿ. ನಾನು ಒಂದು ರೀಸೆಂಟಾಗಿ ರಾಮನಗರದ ಹಾಕಿದ್ವಿ, ನೋಡಿದ್ರ? ರಾಮನಗರದಲ್ಲಿ ಸ್ಟೇಟಸ್ಗೆ ಹಾಕಿದ್ದೆ ನಾನು. ರಾಮನಗರದಲ್ಲಿ ಅಂಕನಹಳ್ಳಿ ರೈತರು
ಪೇಪರಲ್ಲಿ ಬಂತು, ನೇಗಿಲೆ ಯೋಗಿ ಪೇಪರಲ್ಲಿ ಬಂತು. ಆಮೇಲೆ ಇನ್ನೊಂದ್ಸಲ ನನ್ಗೆ ಏನ್ ನಮ್ಮ ಮನೆಯವ್ರದ್ದು ಖುಷಿ ಅಂದ್ರೆ ಅವ್ರು ಈ ವಯಸ್ಸಲ್ಲೂ ಮಿನಿ ಟಿಲ್ಲರ್ ತಗೊಂಡು ಅವರೇ ಮಾಡ್ತಾರೆ, ಆಳ್ಗಳು ಬರ್ಲಿಲ್ಲ ಅಂದ್ರೂ ಅವರೇ ಹೊಡಿತಾರೆ. ಆಮೇಲೆ ಸರ್ ಕೃಷಿಲಿ ನಾವು ಆಳಾಗಿ ದುಡಿದ್ರೇನೆ ಅದು ಆಗೋದು. ಅಂದ್ರೆ ಆಗಲ್ಲ. ನಾವು ನಿಂತ್ಕೊಂಡು ಬರೀ ಬೆಳ್ಳಲ್ಲಿ ತೋರ್ಸ್ ಮಾಡಿಸ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಆಮೇಲೆ ಆಳ್ಗಳು ಬರ್ಲಿಲ್ಲ ಆಳುಗಳ ಕೈಲಿ ಯಾವ್ದು ಕಟಿಂಗ್ ಯಾವ್ದು ಎಲ್ಲ ನೀವೇ ಸ್ವಂತವಾಗಿ ಮಾಡ್ರ ಅಂತದ್ ಇದು. ಹಾಳಾಗೋಗುತ್ತೆ ಅಂತ ನಾವೇ ನಿಂತ್ಕೊಂಡ್ ಮಾಡಿದ್ದಿದೆಲ್ಲ. ಅದೇ ಅದೇ ಅದೇ. ಆಮೇಲೆ ಮಿನಿ ಟಿಲ್ಲರ್ ಅಲ್ಲಿ ಹೊಡೆದಿ ಅದನ್ನ ನನ್ಗೂ ಕಲ್ಸ್ಕೊಟ್ರು. ಓ ಸೂಪರ್ ಸೂಪರ್. ಮಾಡು ಬಾ ಅಂತ ಹೇಳಿ ಆತರ ನಾವು ಗಂಡ ಹೆಂಡತಿ ಮಾಡ್ಕೊಂಡು ಹೋಗ್ತಿದೀವಿ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನಿಮ್ಮನ್ನ ಭೇಟಿ ಮಾಡಿದ್ದು. ನೋಡಿ ಸ್ನೇಹಿತರೆ, ಇದು ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ, ಇದು ಮೋಟಿವೇಶನ್. ಖುಷಿ ತಗೊಂಡು ಹೌದು, ಮಾಡ್ಲಿ. ಗಂಡ ಹೆಂಡತಿ ಜೊತೆಲಿ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ಉದಾಹರಣೆ. ಖಂಡಿತವಾಗ್ಲೂ 1 ಎಕರೆ ಇದ್ರು ಸರ್ ನಿಜವಾಗ್ಲೂ ಖುಷಿಯಾಗಿ ಈ ತರ ಕೃಷಿ ಮಾಡ್ಕೊಂಡು ಒಂದು ಇನ್ನೊಂದು ಫ್ಯಾಕ್ಟ್ರಿಗೆ ಹೋಗಿ ಗಾರ್ಮೆಂಟ್ಸ್ ಹೋಗಿ 10,000 ದುಡಿಯೋ ಬದಲು ಸ್ವಂತವಾಗಿ ಇಂಡಿಪೆಂಡೆಂಟ್ ಆಗಿ ದುಡಿಬಹುದು. ನೋಡಿ ನಾವು ಬಟರ್ ಫುಟ್ ಹಾಕಿದ್ವಿ, ಅದು ಅಂದ್ರೆ ನಿಮ್ಮ ಹತ್ರ ಪರಿಚಯ ಹೌದು. ಆಗತ್ತೆ. ಸುಮಾರು ಒಂದ 10 kg ಹಣ್ಣು ಬಿಡ್ತು, 100 ರೂಪಾಯಿ ನಂಗೆ ಕೊಟ್ಟಿವಿ. ಹೌದು ಹೌದು. ಫುಡ್ ಆಗಿದ್ವಿ. ಆಮೇಲೆ ಇನ್ನೊಂದು ಇದು ಸ್ಟಾರ್ ಫ್ರೂಟ್ಸ್ ಹಾಕಿದೀವಿ, ಮತ್ತೆ ಇದು ವಾಟರ್ ಆಪಲ್ ಹಾಕಿದೀವಿ. ಎಲ್ಲ ಫಲ ಬರ್ತಾ ಇದೆ. ಪಪ್ಪಾಯಿ ಒಂದೊಂದ್ಸತಿ ನೋಡಿ ಸ್ನೇಹಿತರೆ, ಇಲ್ಲಿ ಯಾವ ಲೆವೆಲ್ಗೆ ಇದೆ ಅಂದ್ರೆ ಫುಲ್ ವನ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಕೆಳಗಡೆ ಭೂಮಿಗೆ ಬಿಸಿಲು ಒಂಚೂರು ತಾಕ್ತಾನೆ ಇಲ್ಲ, ಆ ಮಟ್ಟಿಗೆ ಅತಿ ಸಾಂದ್ರ ಪದ್ಧತಿಯಲ್ಲಿ ಬೆಳೆದಿದ್ದಾರೆ. 150 ಟೋಟಲ್ 150 ತೆಂಗಿನ ಸಸಿ, ಪಪ್ಪಾಯ ಹಾಕಿದ್ದಾರೆ, ನೇಂದ್ರ ಬಾಳೆ ಹಾಕಿದ್ದಾರೆ, ಪಚ್ಚಬಾಳೆ ಹಾಕಿದ್ದಾರೆ, ಮತ್ತೆ ಇಲ್ಲಿ ನೋಡಿ ಅರ್ಶಿನ ಹಾಕಿದ್ದಾರೆ. ಝೂಮ್ ಮಾಡ್ತಾ ಇದ್ದೀನಿ, ಅರ್ಶಿನ ಹಾಕಿದ್ದಾರೆ ಅಲ್ಲಿ. ಮತ್ತೆ ಅಂಜೂರದ ಗಿಡ ಇದೆ, ಪ್ರತಿಯೊಂದೂ ಹಾಕಿದ್ದಾರೆ. ಯಾವ ಲೆವೆಲ್ಗೆ ಪ್ಯಾಷನ್ ಇರ್ಬೋದು ಅವ್ರಿಗೆ ಅಂತ ನೀವು ಇಷ್ಟರಲ್ಲೇ ಅರ್ಥ ಮಾಡ್ಕೊಳ್ಳಿ. ನೋಡಿ ಅದೊಂದು ಹಣ್ಣು, ಇದು ನೀವು ಗಿಡ ಇದೆಯಾ ಇಲ್ವೋ ಗೊತ್ತಿಲ್ಲ, ಮತ್ತೆ ಗುಜ್ಜೆ ಹಣ್ಣು ಅಂತ ಹೇಳಿ. ಎಂತದು? ಗುಜ್ಜೆ ಹಣ್ಣು ಅಂತ. ಏನ್ರದ್ದು ಮೇಡಮ್ ಅದು? ಅದು ಹಲಸಿನ ತರನೇ. ಹಲಸಿನ ತರ ಇದನ್ನ ಅಂತಾರಲ್ಲ ಮೇಡಮ್, ಡೊರಿಯನ್ ಅಂತಾರಲ್ಲ ಅದಾ? ಅಲ್ಲಿ ಸೂಪರ್ ಆಗಿದೆ, ಸೂಪರ್ ಆಗಿದೆ. ಎಲ್ಲಿ ತಂದಿದ್ರಿ? ಅದು ಬೇಕು ಅನ್ನಿಸ್ತು ಹಾಕಿದ್ವಿ. ಇಲ್ಲ, ಚೆನ್ನಾಗಿ ಬಂದಿದೆ, ಗಿಡನೂ ಇದೆ ನೋಡಿ, ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಅಲ್ಲಿ ಒಳಗಡೆನೂ ಇದೆ, ವಿಡಿಯೋ ಇಟ್ಕೊಳ್ಳಿ. ಸರಿ ಸರಿ ಚೆನ್ನಾಗಿ ಹಾಕಿದ್ದಾರೆ. ಸರಿ ಸರಿ, ಸೂಪರ್. ನೋಡಿ ಸ್ನೇಹಿತರೆ, ಇಷ್ಟು ನಮ್ಮ ಮೇಡಮ್ ಅವ್ರ ಮಾತು. ಮತ್ತೆ ನಮ್ಮ ಸರ್ ಕೂಡ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ. ಇದನ್ನ ತುಂಬಾ ಜನ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನನಗೆ. ಹೌದೌದು, ಏನ್ ಹಾಕ್ಬೇಕು ಅಂತೀನಿ ಅದನ್ನ ತಂದು ಕೊಡ್ತಾರೆ. ಹೌದು ಹೌದು. ನಾನು ಅವತ್ತಿಂದ ನೋಡ್ತಾ ಇದ್ದೀನಲ್ಲ, ನೀವು ಕೇಳಿದ್ದೆಲ್ಲ ಅವರು ಫುಲ್ಫಿಲ್ ಮಾಡ್ತಿದ್ದಾರೆ. ಅದು ಬೇಡ ಇದು ಬೇಡ ಅಂತ ಹೇಳೋದೇ ಇಲ್ಲ. ನಮ್ಮ ನರ್ಸರಿ ಕೆಲವರು ವಿಸಿಟ್ ಬರ್ತಾರಲ್ಲ, ಇದಾಕೆ ಅದಾಕೆ ಅಂತಾರೆ. ನಮ್ಮನೇಲಿ ಅದೊಂದಿಲ್ಲ. ಹೌದು 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 ಹೌದು. ನಾನೇನು ಇಷ್ಟಪಡ್ತೀನಿ ಅದನ್ನ ತೆಗೆದುಕೊಡ್ತೀನಿ. ನೋಡಿ ಸ್ನೇಹಿತರೆ, ಇಷ್ಟು ನಮ್ಮ ಊರ ಹೆಸರು ಉಮ್ಮತ್ತೂರು ರೈತರ ಮಾತು. ಮೈಸೂರಿನ ರೈತರು ಉಮ್ಮತ್ತೂರಿಗೆ ಬಂದು ಜಮೀನು ತೊಗೊಂಡು ಸ್ವಂತವಾಗಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ಇದೇ ರೀತಿ ಯಾವುದೇ ಗಿಡಗಳು ಮಾಹಿತಿಗಳು ಬೇಕಾದರೆ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.